ಸಿದ್ದುಗೆ ಭಾರಿ ಹಿನ್ನಡೆ ಆಗಿದೆ. ಜಮೀರ್ ಮತ್ತೆ ಮಿನಿಸ್ಟರ್ ಆದ್ರು. 2028ರ ಚುನಾವಣೆ ಗೆಲ್ಲುವುದೇ ಏಕೈಕ ಗುರಿಯಾಗಿರುವಂತಹ ಸರ್ಕಾರಕ್ಕೆ ಇದೀಗ ಜಮೀರ್ ಅಹಮದ್ ಖಾನ್ ಅವರ ಆಯ್ಕೆ ಅನಿವಾರ್ಯತೆ ಇತ್ತ ಅಂತ ನೋಡಿದ್ರೆ ಅಫ್ಕೋರ್ಸ್ ಅನಿವಾರ್ಯತೆ ಇದೆ. ಸಿದ್ದುಗೆ ಭಾರಿ ಹಿನ್ನಡೆ ಒಂದ್ ಕಡೆ. ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನ ತಪ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಡೆದಂತ ಫೈಟ್. ಆದ್ರೆ ಸರ್ಕಾರದ ನಿಲುವೇನು? 2028ರ ಎಲೆಕ್ಷನ್ ಗೆಲ್ಲಿಸುವ ಕುದುರೆಗಳಿಗೆ ಮನೆ ಹಾಕಿದ ಹೈಕಮಾಂಡ್. 80 ಕ್ಷೇತ್ರದಲ್ಲಿ ಪ್ರಭಾವ ಬೀರಬಲ್ಲ ಜಮೀರ್ಗೆ ಮನೆ ಹಾಕಿದೆ. ಸಿದ್ದು ಬೇಡ ಬೇಡ ಎಂದ್ರು ಜಮೀರ್ಗೆ ಹೈಕಮಾಂಡ್ ಮನೆ ಹಾಕಿರುವಂತದ್ದು. ವರ್ಕೌಟ್ ಆಯಿತು ಕೆಸಿ ವೇಣುಗೋಪಾಲ್ ಲಾಭಿ. ಸಿದ್ದು ಬಲ ಇಲ್ಲದಿದ್ದರೂ ಗೆದ್ದು ಬಿಗಿದ ಜಮೀರ್ ಅಹಮದ್. ಬನ ಬದಲಿಸಿ ಸಿಎಂ ಡಿಕೆ ಒಲವು ಗಿಟ್ಟಿಸಿದ ಜಮೀರ್. ಕೆಸಿ ವೇಣುಗೋಪಾಲ್ ಪ್ಲಸ್ ಸಿಎಂ ಡಿಕೆ ಲಾಬಿ ವರ್ಕೌಟ್ ಆಗಿದೆ. ಜಮೀರ್ ಅಹಮದ್ ಖಾನ್ ಸಚಿವರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ವಿ. ಸಿದ್ದುಗೆ ಭಾರಿ ಹಿನ್ನಡೆ. ಜಮೀರ್ ಮತ್ತೆ ಮಿನಿಸ್ಟರ್. ಬನ ಬದಲಾಗ್ಬಿಟ್ಟಿದ್ಯಾ ಇದು ಜಮೀರ್ ಅಹಮದ್ ಖಾನ್ದು ಅಂತ ನೋಡಿದಾಗ ಈ ಬಾರಿ ಜಮೀರ್ ಅಹಮದ್ ಖಾನ್ಗೆ ಸಿಕ್ಕಂತ ಬರ್ತಡೇ ವಿಶಸ್ಗಳಾಗಿರ್ಬೋದು, ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಲ್ವಾ? ಯಾವ ರೀತಿಯಾಗಿದೆ ಅನ್ನೋದು ರಾಜಕೀಯವಾಗಿ ಎಲ್ಲವನ್ನ ಕೂಡ ಅಳೆದು ತೂಗಿ ನೋಡ್ಬೇಕಾಗುತ್ತೆ. ಸಿದ್ದರಾಮಯ್ಯ ಬಣದಲ್ಲಿದ್ದಂತ ಜಮೀರ್ ಅಹಮದ್ ಖಾನ್ ಡಿಕೆ ಶಿವಕುಮಾರ್ ಬಣ ಆಗ್ತಾರೆ. ಡಿಕೆ ಶಿವಕುಮಾರ್ ಬಣ ಆದಂತ ಸಂದರ್ಭದಲ್ಲಿ ಅವಕಾಶ ಬೇಕಲ್ವಾ? ಅವಕಾಶಕ್ಕೋಸ್ಕರ ಎಲ್ಲರೂ ಕೂಡ ಹೊಡೆದಾಡೋದು. ರಾಜಕೀಯವಾಗಿರಬೇಕು ಅಂತ ಅಂದ್ರೆ ಯಾವ್ದಾದ್ರು ಒಂದು ಕುರ್ಚಿ ಇರಲೇಬೇಕು. ಕುರ್ಚಿ ಇಲ್ಲದೆ ಇರಕ್ಕಾಗಲ್ಲ. ಇದೀಗ ಜಮೀರ್ ಅಹಮದ್ ಖಾನ್ ನಡೆ ತಪ್ಪ ಅಂತ ನೋಡಿದ್ರೆ ಖಂಡಿತ ತಪ್ಪಲ್ಲ. ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರೆ ನಮ್ ಕಡೆ ಒಂದು ಮಾತು. ಆ ರೀತಿ ಅದು ತಪ್ಪಲ್ಲ. ಅವಕಾಶ ಬೇಕು ಅಂತ ಅಂದಾಗ ಆ ರೀತಿಯಾಗಿ ಬದಲಾವಣೆ ಬೇಕೇ ಬೇಕಾಗುತ್ತೆ. 2023ರಲ್ಲಿ ಮಾತು ಉಳಿಸಿಕೊಂಡ ಕೆಸಿ ವೇಣುಗೋಪಾಲ್. ಏನ್ ಮಾತು? ಮಂಡ್ಯದಲ್ಲಿ 5 ಸ್ಥಾನ ಗೆದ್ದರು, 2 ಸಚಿವ ಸ್ಥಾನ ನೀಡುವ ಭರವಸೆಯನ್ನ ಕೊಟ್ಟಿದ್ರು. ಕೊಟ್ಟ ಮಾತಿನಂತೆ ಈಗ ಮಂಡ್ಯಗೆ 2 ಸಚಿವ ಸ್ಥಾನ ಕೊಟ್ಟಂತ ಕೈ. ಪಿಎಂ ನರೇಂದ್ರ ಸ್ವಾಮಿ ಚೆಲುವರಾಯ ಸ್ವಾಮಿಗೆ ಮಂತ್ರಿಗಿರಿ ಕೊಟ್ಟಿದೆ. ಮಂಡ್ಯಕ್ಕೆ 2 ಸ್ಥಾನ. ಮಳವಳ್ಳಿಯ ನರೇಂದ್ರ ಸ್ವಾಮಿಗೆ ಬಂಪರ್ ಚಾನ್ಸ್ ಅನ್ನು ಒದಗಿಸಿಕೊಟ್ಟಿರುವಂತದ್ದು. ನಾಗಮಂಗಲದ ಚೆಲುವರಾಯ ಸ್ವಾಮಿಗೆ ಮತ್ತೆ ಮಂತ್ರಿಗಿರಿ ಚಾನ್ಸ್ ಇಲ್ಲಿ ಲಭಿಸಿದೆ ನೋಡಿ. 2023ರಲ್ಲಿ ಮಾತು ಉಳಿಸಿಕೊಂಡ ಕೆಸಿ ವೇಣುಗೋಪಾಲ್. ಏನು ಮಾತು ಅಂತ ಅಂದ್ರೆ ಮಂಡ್ಯದಲ್ಲಿ 5 ಸ್ಥಾನವನ್ನ ಗೆದ್ರೆ 2 ಸಚಿವ ಸ್ಥಾನ ನೀಡುವಂತ ಭರವಸೆಯನ್ನ ಕೊಟ್ಟಿದ್ರು. 2 ಸಚಿವ ಸ್ಥಾನ ಅಂತ ಅಂದ್ರೆ ಚೆಲುವರಾಯ ಸ್ವಾಮಿ, ಪಿಎಂ ನರೇಂದ್ರ ಸ್ವಾಮಿ, ಚೆಲುವರಾಯ ಸ್ವಾಮಿಗೆ ಮಂತ್ರಿಗಿರಿ ಲಭಿಸಿದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ತುಂಬಾ ಇದೆ ರೀ. ಯಾಕಂದ್ರೆ ನಾಟ್ ಈಸಿ ಆಗಿಲ್ಲ. ಸರ್ಕಾರ ಏನೇ ನಿರ್ಧಾರವನ್ನ ಏನ್ ನಡೆಯುತ್ತೆ ಬಿಡು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ಳುವಂತಹ ಸಿಚುವೇಶನ್ ಇಲ್ಲ ಈಗ. ಯಾಕೆ ಹೇಳಿ? ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಲ್ಲಿ ಅನುಭವಿಸ್ಬಿಟ್ಟಿದೆ. ಯಾವ ರೀತಿಯಾಗಿ ಎದುರಿಸ್ಬಿಟ್ಟಿದೆ, ಏನನ್ನ ನೋಡಬೇಕು ಅದೆಲ್ಲವನ್ನ ಕೂಡ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆದರೆ ಫೈನಲ್ ಆಗಿ ಕೃಷ್ಣ ಬೈರೇಗೌಡರಿಗೆ ಆಗ ಖಾತೆಯನ್ನ ಕೊಟ್ಬಿಡ್ತಾರೆ ಅನ್ನುವಂಥ ವಿಚಾರದಲ್ಲಿ ರಾಜೀನಾಮೆಯನ್ನ ಕೊಟ್ಟು ರಾಮಲಿಂಗಾರೆಡ್ಡಿ ನಂತರ ಏನೇನೆಲ್ಲ ಈ ಡ್ರಾಮಾಗಳಾಯ್ತು ಎಲ್ಲವೂ ಕೂಡ ನಮಗೆ ಗೊತ್ತು. ಹೀಗಾಗಿ ಕೊಟ್ಟ ಮಾತನ್ನ ಮರೆಯುವಂಥ ಸಿಚುವೇಶನ್ ನಲ್ಲಿ ಪಕ್ಷ ಇಲ್ಲ, ಸರ್ಕಾರ ಇಲ್ಲ. ಒದಗಿಸ್ಕೊಡ್ಬೇಕು. ಮಂಡ್ಯಕ್ಕೆ 5 ಸ್ಥಾನ ಗೆದ್ರೆ 2 ಮಂತ್ರಿಗಿರಿ ಸಿಕ್ಕಿದೆ ಮಂಡ್ಯಕ್ಕೆ. ಮಾಯಾಕೊಂಡದ ಶಾಸಕ ಬಸವಂತಪ್ಪಗೆ ಅದೃಷ್ಟ ಈಗ ಕುಲಾಯಿಸಿದೆ. ಸಿದ್ದರಾಮಯ್ಯ ಲಾಬಿ ಕಾರಣ ಬಸವಂತಪ್ಪಗೆ ಮಂತ್ರಿಗಿರಿ ಸಿಕ್ಕಿದೆ. ಎಸ್ಸಿ ಎಡಗೈ ಸಮುದಾಯದ ಬಸವಂತಪ್ಪಗೆ ಮನೆಯನ್ನ ಹಾಕಲಾಗಿದೆ. ಮೊದಲ ಬಾರಿಯ ಶಾಸಕ ಬಸವಂತಪ್ಪಗೆ ಅದೃಷ್ಟ ಕುಲಾಯಿಸಿದೆ ನೋಡಿ. ಹೊಸಬರಿಗೆ ಆದ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಬಸವಂತಪ್ಪಗೆ ಅವಕಾಶ. ಆಂಜನೇಯ ಸಂಬಂಧಿ ಬಸವಂತಪ್ಪಗೆ ಲಕ್ ಕುಲಾಯಿಸಿದೆ. ಆರ್ ವಿ ತಿಮ್ಮಾಪುರ ಬದಲಿಗೆ ಬಸವಂತಪ್ಪಗೆ ಚಾನ್ಸ್ ಅನ್ನ ಒದಗಿಸಿ ಕೊಡಲಾಗಿದೆ. ಎಸ್ಸಿ ಕೋಟಾವಾರು ತಿಮ್ಮಾಪುರಿಗೆ ಮುಳುವಾದ ಭ್ರಷ್ಟಾಚಾರ ಆರೋಪ.
ತಿಮ್ಮಾಪುರ ಬಸವಂತಪ್ಪ ಬಿಟ್ರೆ ಬೇರಾರು ಇರಲಿಲ್ಲ. ಮುನಿಯಪ್ಪ ಈಗಾಗಲೇ ಮಂತ್ರಿ, ಹೀಗಾಗಿ ಪುತ್ರಿಗೆ ಮನೆ ಇಲ್ಲ. ಮಾಯಕೊಂಡದ ಶಾಸಕ ಬಸವಂತಪ್ಪಗೆ ಅದೃಷ್ಟ ಕುಲಾಯಿಸಿದೆ. ಆರ್ಬಿ ತಿಮ್ಮಾಪುರ ಬದಲಿಗೆ ಬಸವಂತಪ್ಪಗೆ ಅವಕಾಶವನ್ನ ನೀಡಲಾಗಿದೆ. ಭ್ರಷ್ಟಾಚಾರ ಆರೋಪ, ಕೆಲವೊಂದಿಷ್ಟು ವಿರೋಧಗಳು, ಹಾಗಾಗಿ ಇದೀಗ ಬಸವಂತಪ್ಪಗೆ ಅವಕಾಶ. ಎಸ್ಸಿ ಎಡಗೈ ಕೊಟ್ಟಾವಾರು ನೋಡಿದಾಗ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಬಸವಂತಪ್ಪಗೆ. ಆರ್ಬಿ ತಿಮ್ಮಾಪುರ್ ಬದಲಿಗೆ ಬಸವಂತಪ್ಪಗೆ ಚಾನ್ಸ್ ಅಂತ ಯಾಕೆ ನೋಡಿದ್ರೆ, ಆರ್ಬಿ ತಿಮ್ಮಾಪುರ್ ಈಗಾಗಲೇ ಭ್ರಷ್ಟಾಚಾರ ಆರೋಪ ಮುಳುವಾಗಿದೆ. ಹಾಗಾಗಿ ಬಸವಂತಪ್ಪ ಬಿಟ್ರೆ ಬೇರೆ ಅವರಿಗೆ ಅವಕಾಶ ಕೊಡುವಂಥದ್ದು ಇಲ್ಲಿ ಇಲ್ಲ. ಡಿಕೆ ಆಪ್ತಿ ಆರತಿ ಕೃಷ್ಣಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಡಿಕೆ ಆಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ದೊಡ್ಡ ಶಾಕ್ ಎದುರಾಗಿದೆ. ಇಲ್ಲಿ ನೈನಾ ಮೋಟಮ್ಮಗೆ ಸಿಗಲಿಲ್ಲ ಮಂತ್ರಿಗಿರಿ. ಕನಿಜಿ ಫಾತಿಮಾಗೂ ಇಲ್ಲ ಮಂತ್ರಿಗಿರಿ. ಮೊನ್ನೆ ಅಷ್ಟೇ ಎಂಎಲ್ಸಿ ಆದ ಗಾಯತ್ರಿ ಶಾಂತೇಗೌಡಗೆ ಚಾನ್ಸ್ ಸಿಕ್ಕಿದೆ. ಅಸಲಿಗೆ ಇನ್ನೂ ಎಂಎಲ್ಸಿ ಆಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಗಾಯತ್ರಿ ಶಾಂತೇಗೌಡ. ಮರು ಮತ ಎಣಿಕೆಯಲ್ಲಿ ಗೆದ್ದಿರುವ ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡ ಎಲ್ಲರನ್ನ ಅಚ್ಚರಿಗೊಳಿಸುವ ರೀತಿಯಲ್ಲಿ ಗಾಯತ್ರಿ ಶಾಂತೇಗೌಡಗೆ ಚಾನ್ಸ್ ಅನ್ನ ಒದಗಿಸಿಕೊಡಲಾಗಿದೆ. ಒಂದೇ ವಾರದಲ್ಲಿ 2 ಲಡ್ಡು ಬಾಯಿಗೆ ಹಾಕಿಕೊಂಡಿದ್ದಾರೆ ಗಾಯತ್ರಿ ಶಾಂತೇಗೌಡ. ಡಿಕೆ ಆಪ್ತಿ ಆದಂತ ಆರತಿ ಕೃಷ್ಣಗೂ ಕೂಡ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಇಲ್ಲ, ಫಾತಿಮಾಗೂ ಇಲ್ಲ, ಯಾರಿಗೂ ಇಲ್ಲ. ನಯನಾ ಮೋಟಮ್ಮಗೂ ಕೂಡ ಇಲ್ಲ ಅವಕಾಶ. ಫೈನಲ್ ಆಗಿ ಗಾಯತ್ರಿ ಶಾಂತೇಗೌಡ ಅದೃಷ್ಟ ಕುಲಾಯಿಸಿದೆ. ಮಿಲ್ಸಿ ಆಗಿದ್ರು, ಇನ್ನು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಪವನ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಎಸ್ ಪವನ್, ಇದೀಗ ಒಂದ್ ಕಡೆ ಫೈನಲ್ ಆಗಿ ಲಿಸ್ಟ್ ಔಟ್ ಆಗಿದೆ, ಬಟ್ ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಮಾನಗಳು ಅಂತ ನೋಡಿದಾಗ ಕೂಡ ಒಂದಿಷ್ಟು ಲೆಕ್ಕಾಚಾರವನ್ನ ಹಾಕೋಬಹುದು. ಈಗ ಡಿಕೆ ಆಪ್ತರು ಅಥವಾ ಮಹಿಳಾ ಕೋಟಾವಾರು ಅಂತ ಬಂದಾಗ ಹಲವರ ಹೆಸರು, ಒಂದಿಷ್ಟು ಊಹೆ ಮಾಡಿದಂತ ಹೆಸರು ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಬಟ್ ಇಲ್ಲಿ ಊಹೆಗೂ ಮೀರಿ ಆಗಿರುವಂಥ ಆಯ್ಕೆ ಒಂದಿಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್? ವನಿತಾ, ಏನು ಇವತ್ತಿನ 20 ಜನರ ಸಚಿವ ಸಂಪುಟ ವಿಸ್ತರಣೆಯ ಒಂದು ಪಟ್ಟಿ ನೋಡಿದಾಗ ಮೊದಲ ಬಾರಿಗೆ ಆಯ್ಕೆ ಆದವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿದೆ. ಮತ್ತು ಇನ್ನೂ ಒಂದು ಜಾತಿವಾರು ಹೊಸ ಕಾಂಬಿನೇಷನ್ನ ಶುರು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಅವರ ಸೇನೆಯಾಗಿ ಹೊಸ ಜಾತಿ ಲೆಕ್ಕಾಚಾರವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಈಗ ಒಂದೊಂದೇ ಜಿಲ್ಲೆಗಳನ್ನ ನೋಡ್ತಾ ಹೋದಾಗಲೂ ಕೂಡ ಅದು ಕೆಲವೊಂದು ಟೈಮ್ ಅರ್ಥ ಆಗ್ತಾ ಹೋಗುತ್ತೆ. ಈಗ ಶಾಂತೇಗೌಡ ಒಂದೇ ವಾರದಲ್ಲಿ 2 ಲಕ್ಷ ಅವ್ರಿಗೆ ಒಂದು ಪ್ರಾಣೇಶ್ ವಿರುದ್ಧ ಗೆದ್ದಿದ್ದು, ಕೋರ್ಟ್ ತೀರ್ಪಿನಿಂದ ಗೆದ್ದಿದ್ದು. ಇನ್ನೂ ಒಂದು ಮಂತ್ರಿಗೆ ಅಚ್ಚರಿ ಹೆಸರು ಶಾಂತೇಗೌಡ. ಏನು ಶಿವಮೊಗ್ಗ ಆಗಿರ್ಬೋದು, ಈ ಮಲ್ನಾಡು ಭಾಗ ಇದೆಯಲ್ಲ, ಚಿಕ್ಕಮಗಳೂರು ಆಗಿರ್ಬೋದು, ಈ ಭಾಗದಲ್ಲಿರೋಂಥ ಕುರುಬರನ್ನ ರೆಪ್ರೆಸೆಂಟ್ ಮಾಡೋಂಥ ಲೀಡರ್ಗಳಿರಲಿಲ್ಲ. ಇಲ್ಲಿ ಶಾಂತೇಗೌಡಗೆ ಒಂದು ಅವಕಾಶ ಕೊಟ್ಟರು. ಆರತಿ ಕೃಷ್ಣ ಮತ್ತು ನಯನ ಮೋಟಮ್ಮ ಅವ್ರ ಹೆಸರು ಹೇಳ್ತಾ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಇದ್ದರು, ಅವರಿಗೆ ಒಂದು ರೆಪ್ರೆಸೆಂಟೇಷನ್ ಆಗಿ ಇವ್ರನ್ನ ವಿಜಯನಂದ ಕಾಶಪ್ಪನವ್ರನ್ನ ಅವಕಾಶ ಮಾಡಿಕೊಟ್ರು. ಮತ್ತು ಆರತಿ ಕೃಷ್ಣ ಅವರು ಏನು ಅನಿವಾಸಿ ಭಾರತೀಯರಾಗಿದ್ದರು, ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಒಳ್ಳೆಯ ಸಂಘಟನೆ ಇದೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಒಲವು ತೋರಿಸಿದ್ದು ನಿಜ. ಆದರೆ ಅವರ ಕಾಂಟ್ರಿಬ್ಯೂಷನ್ನು ರಾಜ್ಯದ ಮಟ್ಟಿಗೆ ಇರಲಿಲ್ಲ. ರಾಜ್ಯದ ಮಟ್ಟಿಗೆ ಇಲ್ಲದ ಕಾರಣವಾಗಿ ಅವರಿಗೆ ಅಂದರೆ ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಮತ್ತು ನಯನ ಮೋಟಮ್ ಇಸ್ ಎ ಫಸ್ಟ್ ಕ್ಯಾಂಡಿಡೇಟು. ಮತ್ತು ಅವ್ರ ಮೇಲೆ ಸಾಲು ಆರೋಪಗಳಿದ್ವು. ಅಂದರೆ ಪ್ರಮೋದ್ ಮುತಾಲಿಕ್ ಅವ್ರನ್ನ ಕರೆಸಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಮಾತಾಡಿಸಿದ್ದು, ಮತ್ತು ಅವರು ಹಿಂದುತ್ವನನ್ನು ಇದೊಂದಿದ್ದು ಕಾಂಗ್ರೆಸ್ಸು ಐಡಿಯಾಲಜಿಕಲಿ ಹೋರಾಟ ಮಾಡಬೇಕಾದ್ರೆ ಕೆಲವೊಂದು ಟೈಮು ಇಂಥ ವಿಷಯ ಬಂದಾಗ ಅವರು ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ನೇರವಾಗಿ ಮಣೆ ಹಾಕಲ್ಲ ಅನ್ನೋದು. ಈ ಕಾರಣಕ್ಕಾಗಿ ನಯನ ಮೋಟಮ್ಮಗೆ ಒಂದು ಅವಕಾಶ ತಪ್ಪಿರ್ಬೋದು ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಕೆಲವು ವಿಚಾರನ ಬಂದರೆ ಇವಾಗ ಯಾರು ಮಂಡ್ಯ ವಿಚಾರ ಬಂದಾಗ, ಮಂಡ್ಯದಲ್ಲಿ 2023ರಲ್ಲಿ ಒಂದು ರಿಪೋರ್ಟ್ ಬರುತ್ತೆ ಟಿಕೆಟ್ ಕೊಡಬೇಕಾದ್ರೆ. ಅಂದರೆ
7 ಕಾನ್ಸ್ಟೆನ್ಸಿ ಪೈಕಿ ನೀವು ಕನಿಷ್ಠ ಒಂದು ಗೆಲ್ಲಲ್ಲ, ಗೆದ್ರೆ ಅದು ಮಳವಳ್ಳಿ ಒಂದು ಗೆಲ್ಲುತ್ತೆ ಅನ್ನೋದೊಂದು ಹೇಳಿದ್ರಂತೆ. ಯಾರು ಕೆ.ಸಿ. ವೇಣುಗೋಪಾಲ್ ಅಂದರೆ ಎಲ್ಲ ಮಂಡ್ಯ ಜಿಲ್ಲಾವಾರು ಮೀಟಿಂಗ್ ಮಾಡಿದಾಗ ಅವತ್ತಿಗೆ ಚಲುವರಾಯಸ್ವಾಮಿ ಹೇಳಿದ್ರಂತೆ, ನಾವು ಎಷ್ಟು ಗೆದ್ರೆ ನಮ್ಗೆ ಎಷ್ಟು ಸಚಿವಗಿರಿ ಕೊಡ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಕೆ.ಸಿ. ವೇಣುಗೋಪಾಲ್ ಹೇಳಿದ್ರಂತೆ, ನೀವು 6 ಗೆದ್ರೆ ನಿಮ್ಗೆ 2 ಕೊಡ್ತೀನಿ, ಒಂದು ಯಾವುದನ್ನ ಬೋರ್ಡ್ ಮೆಂಬರ್ ಮಾಡಿಸ್ತೀನಿ ನಾನು, ಅಂದರೆ ಅಧ್ಯಕ್ಷನ ಮಾಡಿಸ್ತೀನಿ, ಇಲ್ಲ ಅಂದರೆ ನನಗೆ ಕನಿಷ್ಠ 5 ಗೆದ್ದಿದ್ದೀರಾ ಅಂದರೆ ನಿಮ್ಗೆ 2 ಮಿನಿಸ್ಟರ್ಗಿರಿ ಫಿಕ್ಸ್ ಮಾಡ್ತೀವಿ ಅಂತ. ಆದರೆ 2023ರಲ್ಲಿ ಸಿದ್ದರಾಮಯ್ಯನ ಕ್ಯಾಬಿನೆಟ್ ಆದಾಗ ಅವಕಾಶ ಸಿಕ್ಕಿರಲಿಲ್ಲ, ಚಲುವರಾಯಸ್ವಾಮಿಗೆ ಅಷ್ಟೇ ಅವಕಾಶ ಸಿಕ್ಕಿತ್ತು. ಆದರೆ ಈ ಬಾರಿ ಆ ಥರ ಆಗಲಿಲ್ಲ. ಈಗ ಏನು ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ಗೆ ಇಬ್ಬರಿಗೆ ಅವಕಾಶ ಸಿಕ್ಕಿದೆ, ಒಂದು ಮಳವಳ್ಳಿ ನರೇಂದ್ರ ಸ್ವಾಮಿ ಮತ್ತು ನಾಗಮಂಗಲ MLA ಚಲುವರಾಯಸ್ವಾಮಿ ಹೇಳಿ ಕೇಳಿ ಇವರು ಸಿದ್ದರಾಮಯ್ಯನ ಪರಮಾಪ್ತರಾಗಿದ್ದಂಥವ್ರು, ಸಿದ್ದರಾಮಯ್ಯನ ನಂಬಿ ಕಾಂಗ್ರೆಸ್ಸಿಗೆ ಬಂದಂಥವ್ರು. 2016ರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ ನಂತರ ಅವರನ್ನು ನಂಬಿ 2018ರಲ್ಲಿ ಕಾಂಗ್ರೆಸ್ಸಿಗೆ ಬಂದು ಹೀನಾಯವಾಗಿ ಚಲುವರಾಯಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಡೆಡ್ ಹಾರ್ಸ್ ಅಂತಂದು ಹೇಳಿದರು JDS ನಾಯಕರು. ಅಂದರೆ ಚಲುವರಾಯಸ್ವಾಮಿ ಮತ್ತೆ ರಾಜಕಾರಣಕ್ಕೆ ಬರೋಕ್ಕಾಗೋದಿಲ್ಲ, ಚಲುವರಾಯಸ್ವಾಮಿ ಗೆಲ್ಲೋದಕ್ಕಾಗೋದಿಲ್ಲ ಅಂತಂದು ಹೇಳಿದ್ರು. ಅಂದರೆ 52,000 ಓಟ್ಗಳಲ್ಲಿ ನಾಗಮಂಗಲದಲ್ಲಿ ಸೋತಿದ್ದು ಯಾರು ಚಲುವರಾಯಸ್ವಾಮಿ. ಅಂಥವರು 2023 ಚುನಾವಣೆಯಲ್ಲಿ ತನ್ನ ಕಾನ್ಸ್ಟಿಟ್ಯುನ್ಸಿ ಅಲ್ಲದೆ ಇನ್ನುಳಿದ ಕಾನ್ಸ್ಟಿಟ್ಯುನ್ಸಿ ಯಾವುದು ಮಳವಳ್ಳಿ ಆಗಿರ್ಬೋದು, ಶ್ರೀರಂಗಪಟ್ಟಣ, ಮದ್ದೂರು, ಯಾವುದು ಪಾಂಡವಪುರ, ಇಲ್ಲಿ KR ಪೇಟೆ ಹೊರತಾಗಿ ಇನ್ನೆಲ್ಲ ಕಾನ್ಸ್ಟಿಟ್ಯುನ್ಸಿಗಳನ್ನು ಅವ್ರು ಗೆಲ್ಸ್ಕೊಬಂದಿದ್ರು. ಇದು ಅವರಿಗೆ ಒಂಥರ ಕೈ ಹಿಡಿತು. ಹೀಗಾಗಿ ಆ ಜಿಲ್ಲೆಗೆ 2 ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ವಿಚಾರ ಬಂದಾಗಲೂ ಕೂಡ ಅಷ್ಟೇ, ನರೇಂದ್ರ ಸ್ವಾಮಿ ದಲಿತ ಸಮುದಾಯಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಕೂಡ ಈಗ ವೈಯಕ್ತಿಕವಾಗಿ ಅಂದರೆ ತಮ್ಮ ವರ್ಚಸ್ಸಿನ ಮೇಲೆ ಮಳವಳ್ಳಿಯಲ್ಲೇ ಗೆದ್ಕೊಂಡ್ಬರ್ತಾ ಇರೋದು. 2008ರಲ್ಲಿ ಕೂಡ ಅವರು ಇಂಡಿಪೆಂಡೆಂಟಾಗಿ ಗೆದ್ದು ಯಡಿಯೂರಪ್ಪ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿದ್ದವರು. ಅದಾದ ನಂತರ 2013ರಲ್ಲಿ ಕಾಂಗ್ರೆಸ್ಸಿಗೆ ಸೇರಿ ಕಾಂಗ್ರೆಸ್ಸಲ್ಲಿ ಶಾಸಕರಾಗಿದ್ದರು, ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಅವರ ಜೊತೆಯೆಲ್ಲ ಇದ್ದಂಥ ಇವರು ಯಾರು ಕನಕಗಿರಿ MLA ತಂಗಡಿಗೆ ಅವ್ರಿಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯನ ಗೌರ್ಮೆಂಟಲ್ಲಿ 2013ರಲ್ಲಿ. ಆದರೆ ನರೇಂದ್ರ ಸ್ವಾಮಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಬಸವಂತಪ್ಪಗೆ ಈಸ್ ಫಸ್ಟ್ ಟೈಮ್ MLA ಮಾಯಗೊಂಡದಲ್ಲಿ ಆಂಬುಲೆನ್ಸ್ ಬಸವಣ್ಣ ಅಂತಂದೇ ಫೇಮಸ್ ಅವರು ಮಾಯಗೊಂಡ ಕಾನ್ಸ್ಟಿಟ್ಯುನ್ಸಿಲಿ. ಅಂಥವ್ರಿಗೆ ಈ ಸಾರಿ ಏನು ದಲಿತ ಎಡಗೈ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋ ಕಾರಣದಿಂದಾಗಿ, ಅಂದರೆ ಈಗ ಆಲ್ರೆಡಿ ಮುನಿಯಪ್ಪ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವರ ಜೊತೆಗೆ ಇನ್ನೊಬ್ಬರು ಬೇಕು. ಮುನಿಯಪ್ಪ ಪುತ್ರಿ ಕೊಡೋಕ್ಕಾಗಲ್ಲ, BR ತಿಮ್ಮಾಪುರ ಕೊಡೋಕ್ಕಾಗಲ್ಲ. ಹಾಗಾಗಿ ಇವರಿಗೊಂದು ಅವಕಾಶ ಕೊಡೋಣ ಅಂತೇಳಿ ಮೈಗೊಂಡ ಕಾನ್ಸ್ಟಿಟ್ಯುನ್ಸಿಯ ಬಸವಂತಪ್ಪ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರು ಎಚ್ ಆಂಜನೇಯ ಅವ್ರ ಸಂಬಂಧಿ ಕೂಡ ಆಗಿದ್ದಾರೆ. ಹೀಗಾಗಿ ಎಲ್ಲ ಜಾತಿವಾರು ಮತ್ತು ಪ್ರಾದೇಶಿಕವಾರು ಮತ್ತು ಹೊಸ ಮುಖಗಳಿಗೆ ಈಗೇನು 20 ಜನರ ಪಟ್ಟಿ ಮಾಡಿದರೆ, ಈ ಪೈಕಿ 9 ಜನ ಹೊಸ ಮುಖಗಳು ಬಿಲೋ 70 ಅಂದರೆ ಬಿಲೋ 60 ವರ್ಷದಿಂದ 50-60 ಆಸುಪಾಸಿನಲ್ಲಿರೋಂಥವ್ರು 11 ಜನ ಶಾಸಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ವನಿತಾ ಪವನ್ ಇದ್ರೀಗ ಪವನ್ ಹಾಗೆ ಇರಿ. ಮಂಡ್ಯ, ಕೊಪ್ಪಳ, ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಇದೀಗ. 3 ಜಿಲ್ಲೆಗೂ ತಲಾ 2 ಮಂತ್ರಿಗಿರಿ ಕೊಟ್ಟ ಕಾಂಗ್ರೆಸ್. ಸಿಎಂ ತವರು ರಾಮನಗರಕ್ಕೆ ಇನ್ನೊಂದು ಸಚಿವ ಸ್ಥಾನ. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಾಸನ, ಚಿಕ್ಕಮಗಳೂರು ಜಿಲ್ಲೆಗೆ 1 ಸಚಿವ ಸ್ಥಾನ. ಕೆಲವು ಜಿಲ್ಲೆಗಳಿಗೆ ಮನೆ ಹಾಕದ ಕಾಂಗ್ರೆಸ್ ಹೈಕಮಾಂಡ್. ಮಂಡ್ಯ, ಕೊಪ್ಪಳ, ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಒದಗಿ ಬಂದಿರುವಂತದ್ದು. 3 ಜಿಲ್ಲೆಗೆ ತಲಾ 2 ಮಂತ್ರಿಗಿರಿ ಕೊಟ್ಟಂತ ಕಾಂಗ್ರೆಸ್. ಸಿಎಂ ತವರು ರಾಮನಗರಕ್ಕೆ ಇನ್ನೊಂದು ಸಚಿವ ಸ್ಥಾನ ಸಿಕ್ಕಿದೆ. ಬೆಳಗಾವಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗೆ 1 ಸಚಿವ ಸ್ಥಾನ ಸಿಕ್ಕಿದೆ. ಕೆಲವು ಜಿಲ್ಲೆಗಳಿಗೆ ಮನೆ ಹಾಕದ ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಒದಗಿಸಿಕೊಡಲಾಗಿದೆ. ಮಂಡ್ಯ, ಕೊಪ್ಪಳಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂಪರ್ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು. ದೊಡ್ಡ ಜಿಲ್ಲೆಗಳಿಗೆ ದೊಡ್ಡ ಶಾಕ್ ಅನ್ನೇ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಬೆಂಗಳೂರು, ಬೆಳಗಾವಿ ಹೊರತಾಗಿ ಜಿಲ್ಲೆಗಳಿಗಿಲ್ಲ ಮನ್ನಣೆ. ಗಮನಿಸ್ತಾ ಇದ್ವಿ ನಾವು ಲಿಸ್ಟ್ ಅನ್ನ ನೋಡಿದಾಗ 11 ಕ್ಷೇತ್ರಗಳ ಜಿಲ್ಲೆಯಾದ ತುಮಕೂರು, ಮೈಸೂರಿಗಿಲ್ಲ ಮನ್ನಣೆ ಸಿಕ್ಕಿಲ್ಲ ಈ ಒಂದು ಕ್ಷೇತ್ರಗಳಿಗೆ. ವಿಜಯಪುರ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳಿದ್ರೂ ಸಚಿವಗಿರಿ ಇಲ್ಲ. ತುಮಕೂರಲ್ಲಿ 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರ ಗೆದ್ದಿರುವಂತಹ ಕಾಂಗ್ರೆಸ್. ಬಟ್
ಮೂವರು ಹಿರಿಯ ಶಾಸಕರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಂತ ಹೈಕಮಾಂಡ್. ಚಿಕ್ಕ ಚಿಕ್ಕ ಜಿಲ್ಲೆಗಳಿಗೆ ಹೆಚ್ಚಿನ ಮನ್ನಣೆ ನೀಡುವಂತ ಕಾಂಗ್ರೆಸ್ ಇದರಲ್ಲಿ ಕಾಣಿಸ್ತಾ ಇದೆ ನಮಗೆ. ಮೈಸೂರಲ್ಲಿ 11 ಕ್ಷೇತ್ರಗಳ ಪೈಕಿ 8 ಸ್ಥಾನ ಗೆದ್ದಿರುವಂತಹ ಕಾಂಗ್ರೆಸ್, ಆದ್ರೆ ಒಂದೇ ಸಚಿವ ಸ್ಥಾನ ನೀಡಿರುವ ಕಾಂಗ್ರೆಸ್ ಹೈಕಮಾಂಡ್. ವಿಜಯಪುರ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳಲ್ಲಿ 6 ಕ್ಷೇತ್ರ ಗೆದ್ದಿದೆ ಕಾಂಗ್ರೆಸ್. ಬಟ್ ಅಲ್ಲಿಗೆ ಕಲಬುರಗಿಯಲ್ಲಿ 9 ಸ್ಥಾನಗಳ ಪೈಕಿ 7 ಸ್ಥಾನ ಗೆದ್ದಿದಂತ ಕಾಂಗ್ರೆಸ್ ಇಲ್ಲಿ ಅಷ್ಟು ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಈ ಎಲ್ಲ ಲಿಸ್ಟ್ ಅನ್ನ ನೋಡ್ತಾ ಹೋದಂತೆ, ಇಲ್ಲಿ ಹೆಸರುಗಳನ್ನ ನೋಡ್ತಾ ಹೋದಂತೆ ಜಿಲ್ಲೆವಾರು ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಗಮನಿಸ್ತಾ ನೋಡಿದಾಗ ಈಗ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇಲ್ಲಿ ಸಿಕ್ಕಂತ ಪ್ರಾತಿನಿಧ್ಯ ಬೇರೆ ಜಿಲ್ಲೆಗಳಿಗೆ, ದೊಡ್ಡ ದೊಡ್ಡ ಕ್ಷೇತ್ರ ಅನಿಸ್ಕೊಂಡಂತಹ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಪ್ರಾತಿನಿಧ್ಯ ಒದಗಿ ಬಂದಿಲ್ಲ. ಒಂದೊಂದು ಸಚಿವ ಸ್ಥಾನವನ್ನ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಹೈಕಮಾಂಡ್. ಯಾಕೆ, ಯಾವ ಕಾರಣಕ್ಕೆ ಇಷ್ಟ ರೀತಿಯಾದಂಥ ಇಲ್ಲಿ ಭಿನ್ನ ಅಭಿಪ್ರಾಯ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ನೋಡಿ, ಕೆಲವೊಂದಿಷ್ಟು ಕ್ಷೇತ್ರಗಳ ಪೈಕಿ ವಿಜಯಪುರ ಅಂತ ಅಂದ್ರೆ 8 ಕ್ಷೇತ್ರಗಳಿದ್ರು, ಸಚಿವಗಿರಿ ಅಲ್ಲಿ ಸಿಕ್ಕಿಲ್ಲ. ತುಮಕೂರಲ್ಲಿ 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರ ಗೆದ್ದಿರುವಂತಹ ಕಾಂಗ್ರೆಸ್, ಬಟ್ ಅಲ್ಲಿ ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ? ಹೀಗೆ ನಾನಾ ಥರದಂತ ಚರ್ಚೆಗಳು ಶುರುವಾಗಿರುವಂಥದ್ದು ಈ ಲಿಸ್ಟ್ ಅನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮಂಡ್ಯ, ಕೊಪ್ಪಳ, ಬೆಂಗಳೂರಿಗೆ ಒದಗಿ ಬಂದಿದೆ. ಎಸ್ ಪವನ್, ಈಗ ಗಮನಿಸಿದ್ವಿ ನಾವು ಈ ಒಂದು ಲಿಸ್ಟ್ ಅನ್ನ ನೋಡ್ತಾ ಹೋದಂತೆ ಯಾವ ಕ್ಷೇತ್ರಕ್ಕೆ ಎಷ್ಟು ಪ್ರಾತಿನಿಧ್ಯ ಅಂತ ಗಮನಿಸ್ತಾ ನೋಡ್ತಾ ಹೋದ್ರೆ ಇಲ್ಲಿ ಯಾಕೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಕಡೆಗಣನೆ ಮಾಡಿದೆಯಾ ಅಥವಾ ಏನ್ ಲೆಕ್ಕಾಚಾರ ಹಾಕೊಂಡಿದೆ ಈ ಒಂದು ಸರ್ಕಾರ, ಈ ಹೈಕಮಾಂಡ್ ಅಂತ? ವನಿತಾ, ಏನು ಈಗ ಸದ್ಯಕ್ಕೆ ಈಗ 20 ಜನರು ಮತ್ತು ಹಳೆಯ 13 ಜನ ಶಾಸಕರನ್ನು ಸಚಿವರನ್ನಾಗಿ ಮಾಡಿರೋದು ನೋಡಿದ್ರೆ ಒಟ್ಟು 33 ಸಚಿವರು ಈಗ ಡಿ ಕೆ ಸಂಪುಟದಲ್ಲಿದ್ದಾರೆ. ಇಲ್ಲಿ ಒಂದರ್ಥಕ್ಕೆ ನೋಡ್ತಾ ಹೋದರೆ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ಕೆಲವು ಮಟ್ಟಿಗೆ ಅನ್ಯಾಯ ಇದೆ. ಕಲಬುರಗಿ ಒಂದು ಬಿಟ್ಟರೆ ಇನ್ನಿದ್ದೆಲ್ಲ ಜಿಲ್ಲೆಗಳಿಗೂ ಅನ್ವಯ. ಯಾಕೆಂದರೆ ಕಲಬುರಗಿ 9 ಕಾನ್ಸ್ಟಿಟ್ಯೂನ್ಸಿಗಳ ಪೈಕಿ 7 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಈ ಪೈಕಿ 3 ಸಚಿವಗಿರಿ. ಯಾರು? ಒಂದು ಪ್ರಿಯಾಂಕರಿಗೆ, ಇನ್ನು ಒಂದು ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಅಜಯ್ ಸಿಂಗ್. ಈ 3 ಜನಕ್ಕೂ ಅವಕಾಶ ಸಿಕ್ಕಿದೆ. ಹೀಗಾಗಿ ಈ ಒಂದೊಂದು ದೊಡ್ಡ ಜಿಲ್ಲೆ, ಇವಾಗ ತುಮಕೂರು 11 ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ, ಮೈಸೂರು 11 ಕಾನ್ಸ್ಟಿಟ್ಯೂನ್ಸಿನ, ಬಿಜಾಪುರ 9 ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ಜಿಲ್ಲೆಗಳಿಗೆ ಸಹಜವಾಗಿ ಅನ್ಯಾಯ ಆಗಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು ಅವಳಿ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ ಮತ್ತು ಯಾವುದು ಕೋಲಾರದಲ್ಲೂ ಕೂಡ 11 ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಆಗುತ್ತೆ. ಅಲ್ಲೂ ಕೂಡ ಒಂದು ಸಚಿವಗಿರಿ ಇಲ್ಲ. ಈಗ ಅಟ್ಲೀಸ್ಟು ಮೈಸೂರಿಗೆ ಒಂದಿದೆ, ಯತೀಂದ್ರ ಸಿದ್ದರಾಮಯ್ಯ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಬಿಲಾಂಗ್ಸ್ ಟು MLC ಆಗಿ ಇದನ್ನು ಮಾಡ್ತಾ ಇದ್ದಾರೆ, ಪರಿಷತ್ ಸದಸ್ಯರಾಗಿದ್ದಾರೆ. ಇವರು ಯಾರು ತುಮಕೂರಲ್ಲಿ ಬಂದರೆ ಕೊಡಗೆರೆ MLA ಡಾಕ್ಟರ್ ಜಿ ಪರಮೇಶ್ವರು ಡಿ ಸಿ ಎಮ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಷಡಾಕ್ಷರಿ ಆಗಿರ್ಬೋದು, ಮತ್ತು ಟಿಪ್ಟೂರಿನ MLA ಷಡಾಕ್ಷರಿ, ಶಿರಾ MLA TB ಜಯಚಂದ್ರ, ಮಧುಗಿರಿ MLA KN ರಾಜಣ್ಣ, ಇವರು ಸೀನಿಯರ್ ಲೀಡರ್ಗಳು. ಇವರು ಕಾಂಗ್ರೆಸ್ಗೆ ಕಳೆದ ಸಾಕಷ್ಟು ದಿನಗಳಿಂದ, ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದವರು. ಈಗ ಹೊಸಬರಾಗಿ ಯಾರು ಗುಬ್ಬಿ ಶಾಸಕ ಶ್ರೀನಿವಾಸ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ಮೊದಲ ಬಾರಿಗೆ ಗೆದ್ದಂಥವ್ರು, ಮತ್ತು ಕುಣಗಲ್ ರಂಗನಾಥ್ ಅವರು 2ನೇ ಬಾರಿ ಗೆದ್ದಿದ್ದಾರೆ. ಇಲ್ಲಿ 11 ಜನಗಳ ಪೈಕಿ 7 ಜನಕ್ಕೆ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಇನ್ನು ಮೈಸೂರಿಗೆ ಬಂದರೆ ಕೆ ವೆಂಕಟೇಶು, ಚಿಕ್ಕಮಾದು, ತನ್ವೀರ್ ಸೇಠು ಹಾಗೂ ಹರೀಶ್ ಗೌಡ ಇವರೆಲ್ಲ ರೆಪ್ರೆಸೆಂಟ್ ಮಾಡಿದ್ರೆ. ಸಿದ್ದರಾಮಯ್ಯನವರು ವರುಣಾದಿಂದ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಈ ಪೈಕಿ ಸಿದ್ದರಾಮಯ್ಯನವ್ರು ಬಿಡಿ, ಅದು ಇನ್ನು 7 ಜನರಿಗೆ ಒಂದು ಅವಕಾಶ ಕೊಡಲೇಬೇಕಾಗತ್ತೆ. ಆ ಪೈಕಿ ಕಳೆದ ಬಾರಿ ಏನು ವೆಂಕಟೇಶ್ಗೆ ಅವಕಾಶ ಸಿಕ್ಕಿದ್ದು, ಈ ಬಾರಿ ಚಿಕ್ಕಮಾದಗೆ ಅವಕಾಶ ಸಿಗುತ್ತೆ, ಇಲ್ಲ ತನ್ವೀರ್ ಸೇಠ್ಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ಕೂಡ ಏನು HD ಕೋಟೆ ಚಿಕ್ಕಮಾದಗೆ ಆಗಿರ್ಬೋದು, ಅನಿಲ್ ಚಿಕ್ಕಮಾದು ಆಗಿರ್ಬೋದು, ಅಥವಾ ಈ ತನ್ವೀರ್ ಸೇಠ್ NR ಕ್ಷೇತ್ರದ ತನ್ವೀರ್ ಸೇಠ್ಗೂ ಈ ಸಾರಿ ಅನ್ಯಾಯ ಆಗಿದೆ. ಅಂದರೆ ದೊಡ್ಡ ಜಿಲ್ಲೆಗಳನ್ನು ರೆಪ್ರೆಸೆಂಟ್ ಮಾಡೋದಾಗ ಮತ್ತು ಅತಿ ಹೆಚ್ಚು ಸ್ಥಾನಗಳು ಗೆದ್ದಿದ್ದಾವೆ. ಈಗ ಉಡುಪಿಗೆ ಸಚಿವಗಿರಿ ಕೊಡ್ರಿ ಅಂದರೆ ಯಾರು ಕೇಳಲ್ಲ, ಯಾಕೆಂದರೆ ಉಡುಪಿಲಿ MLAಗಳು ಯಾರು ಗೆದ್ದಿಲ್ಲ. ಹೀಗಾಗಿ ಉಡುಪಿನ ಯಾರು ಕೇಳಲ್ಲ. ನೀವು ಜಾಸ್ತಿ ಕ್ಷೇತ್ರಗಳನ್ನು ಗೆದ್ದಿರೋ ಕಡೆ ಕೊಡಿ, ದೊಡ್ಡ ಜಿಲ್ಲೆಗಳಿಗೆ ಕೊಡಿ. ದೊಡ್ಡ ಜಿಲ್ಲೆಗಳು ಏನಾಗುತ್ತೆ ಅಂದರೆ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಲೋಕಲ್ ಬಾಡಿ ಎಲೆಕ್ಷನ್ಗಳಾಗಿರ್ಬೋದು, ಮತ್ತು ಮುಂದಿನ ಅಸೆಂಬ್ಲಿ ಚುನಾವಣೆಗಳಲ್ಲಿ ಭಾಳ ನಿರ್ಣಾಯಕವಂತವೆ. ಯಾಕೆಂದರೆ ಈಗ 11 ಕ್ಷೇತ್ರಗಳ ಪೈಕಿ ಜಿಲ್ಲೆಯಲ್ಲಿ ಡಾಮಿನೇಟ್ ಲೀಡರ್ಗಳಿದ್ದಾಗ ಆ ಲೀಡರ್ಗಳು ತಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಇಡ್ತಾ ಅಲ್ಲದೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಅಲ್ಲಿ ನಡೆ ಆದರೆ ಈಗ 7 ಸ್ಥಾನಗಳು ಹೋದರೆ ಈಗ ಸಹಜವಾಗಿ ರಾಮನಗರ CM DK ಶಿವಕುಮಾರ್ ರೆಪ್ರೆಸೆಂಟ್ ಮಾಡ್ತಾರೆ, 4 ಸ್ಥಾನ ಗೆಲ್ತಾರೆ. ಇನ್ನೂ ಗೆಲ್ಲಿ ಅನ್ನೋದಕ್ಕೆ ಅಲ್ಲಿರೋದೇ 4 ಸ್ಥಾನ. ಆದರೆ
ಮೈಸೂರು ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇಲ್ಲಿ ಅವಕಾಶಗಳಿದ್ದಾವೆ. ಈಗ 11 ಸ್ಥಾನಗಳ ಪೈಕಿ 7 ಸ್ಥಾನ ಗೆದ್ದರೆ ಮುಂದಿನ ಸಾರಿ ಒಂದು ಅವಕಾಶ ಜಾಸ್ತಿ ಕೊಡ್ತೀವಪ್ಪ, ಇನ್ನೂ ಗೆಲ್ಲಿ ಅಂದರೆ 11ಕ್ಕೆ 11 ಗೆಲ್ಲೋ ಚಾನ್ಸಸ್ ಇರುತ್ತೆ. ಈಗ ಈ ಅನ್ಯಾಯ ಆಗಿರೋದು ಅಲ್ಲಿನ ನಾಯಕರಿಗೆ, ಸ್ಥಳೀಯ ಮಟ್ಟದ ನಾಯಕರಲ್ಲಿ ಅಸಮಾಧಾನವಂತೂ ಗ್ಯಾರಂಟಿ ಸೃಷ್ಟಿ ಮಾಡಿದೆ. ಯಾಕೆಂದರೆ ನಮ್ಮ ಜಿಲ್ಲೆ ಇಷ್ಟು ದೊಡ್ಡ ಜಿಲ್ಲೆಗಳಿಗನ್ನ ಇವ್ರು ರೆಪ್ರೆಸೆಂಟ್ ಮಾಡಲ್ಲ. ರಾಮನಗರಕ್ಕೆ 4 ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ, CM ಇದ್ದಾರೆ, ಸಿಟ್ಟಿಂಗ್ ಮಿನಿಸ್ಟರ್ CM ಇದ್ದಾರೆ. ಅಂಥವರು ಇನ್ನೂ ಒಂದು ಸಚಿವಗಿರಿ ಕೊಡಿಸ್ಕೋತಾರೆ ಅಂದರೆ ಇದೆಂಥದ್ದು ಅನ್ನಂಗಾಗುತ್ತೆ. ಈಗ ಸಿದ್ದರಾಮಯ್ಯನವರು 2013ರಲ್ಲಿ CM ಆಗಿದ್ದಾಗ ಇನ್ನೊಂದು ಕುರುಬ ನಾಯಕರಿಗೆ ಅವಕಾಶ ಕೊಟ್ಟಿರಲಿಲ್ಲ. ಮೇಟಿಯವ್ರನ್ನ ಅದಾದಮೇಲೆ ತೊಗೊಂಡಿದ್ದು, ಅಲ್ಲಿವರೆಗೂ ಒಂದು ಅವಕಾಶ ಕೊಟ್ಟಿರಲಿಲ್ಲ. ಯಾಕಾಗಿ ಅಂದರೆ ನಾನು ಒಂದು ಜಾತಿಯನ್ನು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಇನ್ನೊಬ್ಬ ನಮ್ಮ ಜಾತಿಯವರು ಬೇಡ ಅಂತ ಅದನ್ನು ಬೇರೆ ಬೇರೆ ಆಯಕಟ್ಟಿನ ಲೆಕ್ಕಾಚಾರಕ್ಕೆ ಹೇಳ್ತಾರೆ ರಾಜಕಾರಣದಲ್ಲಿ. ಸಿದ್ದರಾಮಯ್ಯವ್ರನ್ನ ಬೇರೆಯವ್ರನ್ನ ಬೆಳೆಸೋದಕ್ಕೆ ಮಾಡಲಿ, ಹಾಗಲ್ಲ. ನಾನೊಂದು ಸಮುದಾಯವನ್ನು ನಾನೊಬ್ಬ ರಾಜ್ಯದ CM ಆಗಿ ರೆಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಅವಶ್ಯಕತೆ ಇಲ್ಲ. ನಾನೇ ಯಾರ ಉನ್ನತ ಹುದ್ದೆಯಲ್ಲಿದ್ದೀನಿ, ತಿರ್ಗಿ ಆಗಿದ ಮೇಲೆ ಮತ್ತೊಬ್ಬರು ಏನಕ್ಕೆ ಅನ್ನೋದಿರುತ್ತೆ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ಆಧಾರದ ಮೇಲೆ 28ರ ಮಾನದಂಡ ನೋಡಿದಾಗ ಇಲ್ಲೇನು ಕಾಣಿಸ್ತಾ ಇಲ್ಲ. 28ರ ಮಾನದಂಡಕ್ಕೆ ರೆಪ್ರೆಸೆಂಟ್ ಆಗುತ್ತೆ. ಇವರೆಲ್ಲ ಕ್ಷೇತ್ರಗಳಿಗೆ ಸೀಮಿತ ಆಗಿರೋಂಥ ಹೊಸ ಲಿಸ್ಟರ್ಸ್. ಈಗ 20 ಜನ ಏನು ಎಲೆಕ್ಟ್ ಮಾಡಿದಾರೋ ಅದರಲ್ಲೊಂದು 3-4 ಜನ ಬಿಟ್ಟರೆ ಇನ್ನಿದ್ದವರೆಲ್ಲ ಅವ್ರವ್ರ ಕ್ಷೇತ್ರಗಳಿಗೆ ಸೀಮಿತ ಆದಂಥ ಲೀಡರ್ಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ನಲ್ಲಿರೋಂಥ ಅಸಮಾಧಾನ. ವನಿತಾ, ಎಸ್ ಪವನಿತ್, ಈಗ ಜಾತಿವಾರು ಅಂತ ನೋಡಿದಾಗ ಒಂದ್ ಕಡೆ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಎತ್ತಿ ಹಿಡಿದಿದೆ ಅನ್ನೋದು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಒಂದು ರಿಜ್ವಾನ್ ಹರ್ಷಗೆ ಸಿಕ್ಕಿರೋದು, UT ಖಾದರ್ಗೆ, ಜಬೀರ್ ಅಹಮದ್ ಖಾನ್, ಮತ್ತೆ ಸಭಾಪತಿ ಅಂತ ನೋಡಿದಾಗ ಸಲೀಂ ಅಹಮದ್. ಸೊ ಇಲ್ಲಿ ಯಾವ ರೀತಿಯಾದಂಥ ಲೆಕ್ಕಾಚಾರ ಹಾಕೊಂಡಿರ್ಬೋದು ಅಂತ. ವನಿತಾ, ಏನು ಅಂದರೆ ಕಾಂಗ್ರೆಸ್ಸು ಮೊದಲಿಂದಲೂ ಅಹಿಂದ ರಾಜಕಾರಣ, ಅದ್ರಾಗೂ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣಕ್ಕೆ ಅಂದರೆ ಕಾಂಗ್ರೆಸ್ ಮುಖಾಂತರ ರೆಪ್ರೆಸೆಂಟ್ ಆದಮೇಲೆ ಒಂದು ಜಾತಿ ಡೈಮೆನ್ಷನ್ ಚೇಂಜ್ ಆಯಿತು. ಈಗ DK ಶಿವಕುಮಾರ್ ಅದನ್ನು ಕೇಳಿ ಅದನ್ನು ಮುಂದುವರಿಸಲೇಬೇಕಾಗಿದೆ. ಯಾಕೆಂದರೆ ಈಗ ಸಿದ್ದರಾಮಯ್ಯ ಒಂದಂಥದ್ದು ಕೋಟೆ ಕಟ್ಕೊಬಂದಿದ್ದಾರೆ, ಒಂದಂಥದ್ದು ಜಾತಿ ರಾಜಕಾರಣವನ್ನು ಅಲ್ಲಿ ಸೆಟಪ್ ಮಾಡ್ಕೊಬಂದಿದ್ದಾರೆ. ಆ ಸೆಟಪ್ನ ಅವ್ರು ಮುಂದುವರಿಸಬೇಕು. ನೀವೊಂದು ನೋಡಿ, ದಲಿತ ಕಮ್ಯುನಿಟಿಗೆ ರೆಪ್ರೆಸೆಂಟ್ ಜಾಸ್ತಿ ಮಾಡಿದ್ದಾರೆ, ಸಹಜವಾಗಿ ಅವರು ಸಂಖ್ಯೆ ಜಾಸ್ತಿ ಇದೆ, ರೆಪ್ರೆಸೆಂಟ್ ಜಾಸ್ತಿ ಮಾಡಿದ್ದಾರೆ. ಮುಸ್ಲಿಮರ ಸಂಖ್ಯೆ ಶಾಸಕರು ಅಂದರೆ ಸಚಿವಗಿರಿ ಮತ್ತು ಸಭಾಪತಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಿಕಾಸ್ ಅದು ಕೂಡ ಅವ್ರು ರೆಪ್ರೆಸೆಂಟ್ ಜಾಸ್ತಿ ಇದೆ, ಅವರ ಬೆನಿಫಿಷರು ಕಾಂಗ್ರೆಸ್ ಅವರು. ಹಾಗಾಗಿ ಆ ಬೆನಿಫಿಷರ್ ಇದನ್ನು ಮಾಡಿ. ಮತ್ತು ಪರಿಶಿಷ್ಟ ಪಂಗಡಕ್ಕೆ ಬಂದಾಗಲೂ ಕೂಡ 3 ಸ್ಥಾನ ಕೊಟ್ಟಿದ್ದಾರೆ. ಯಾರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಘುಮೂರ್ತಿ ಆಗಿರ್ಬೋದು, ಮತ್ತು ಬಿ ನಾಗೇಂದ್ರ. ಬಿಕಾಸ್ ಅವರ ರೆಪ್ರೆಸೆಂಟೇಷನ್ ಅವ್ರನ್ನ ತೊಗೊಂಡಿದ್ದಾರೆ. ಈಗ ರಾಯಚೂರು ಹೋದರೆ 4 ಸ್ಥಾನ ಗೆದ್ದಿದ್ದಾರೆ, ವಿಜಯನಗರದಲ್ಲಿ 2 ಸ್ಥಾನ ಗೆದ್ದಿದ್ದಾರೆ, ಬಳ್ಳಾರಿ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಮತ್ತು ಯಾವುದರಲ್ಲಿ ಚಿತ್ರದುರ್ಗದಲ್ಲೂ ಸಹ ಒಂದೇ ಸ್ಥಾನವನ್ನು ಬಿಟ್ಕೊಟ್ಟಿರೋದು ಅವರು. ಇನ್ನು 6 ಸ್ಥಾನವನ್ನು ಕೂಡ ಚಿತ್ರದುರ್ಗದಲ್ಲಿ ಗೆದ್ದಿದ್ದಾರೆ. ಅಂದರೆ ಅವರ ವೋಟ್ ಬ್ಯಾಂಕ್ಗಳೇನಿದ್ದಾವೆ ಆ ವೋಟ್ ಬ್ಯಾಂಕ್ಗಳನ್ನು ರಕ್ಷಣೆ ಮಾಡಿದ್ದಾರೆ. ಹೊಸ ಫೇಸ್ ಅಂತಂದಿದ್ದಾರೆ ಇಲ್ಲಿ. ಇವಾಗ ಯಾರು ರಘುಮೂರ್ತಿ ಹೊಸ ಫೇಸು, ಸತೀಶ್ ಜಾರಕಿಹೊಳಿ ಹಳೆ ಫೇಸು, ಮತ್ತು ಇವರು ಬಿ ನಾಗೇಂದ್ರನು ಹಳಬ್ರು ಅಂದ್ಕೊಳ್ಳೋಣ. ಆದರೆ ರಘುಮೂರ್ತಿ ಹೊಸ ಫೇಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಮುಸ್ಲಿಮರಲ್ಲಿ ಇಷ್ಟು ದಿನ ಬರೀ ಯಾವುದು ತನ್ವೀರ್ ಸೇಠ್ ಆಗಿರ್ಬೋದು, UT ಖಾದರ್ ಆಗಿರ್ಬೋದು, ಜಮೀರ್ ಅಹಮದ್ ಕಾಣಿಸ್ತಾ ಇದ್ರು ಕಳೆದ 4-5 ವರ್ಷಗಳಿಂದ, ಅಥವಾ ಒಂದು 2018ರಿಂದ ಈ ಭಾಗದಲ್ಲಿ. ಹೀಗಾಗಿ ಹೊಸ ಫೇಸ್ ಆಗಿ ರಿಜ್ವಾನ್ ಅಶ್ವದ್ನ ತೊಗೊಬಂದಿದ್ದಾರೆ ಬೆಂಗಳೂರಲ್ಲಿ. ಇನ್ನು ಹೊಸ ಕ್ಯಾಲ್ಕುಲೇಷನ್ಗಳನ್ನ ಇಲ್ಲಿ ಲೆಕ್ಕಾಚಾರ ಹಾಕಿ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ DK ಸರ್ಕಾರಕ್ಕೆ ಅಂದರೆ ಅನುಭವ ಮತ್ತು ಈಗ 2 ಥರದ ಚರ್ಚೆ ಆಗುತ್ತೆ. ಒಂದು ತಿಳ್ಕೊಂಡಿರೋದು, ಇನ್ನೊಂದು ಅನುಭವ ಅಂತ. ಅನುಭವ ದೊಡ್ಡದ, ತಿಳ್ಕೊಂಡಿರೋದು ದೊಡ್ಡದ ಅಂದಾಗ ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಕೆಲವೊಂದು ಇದು ಬರುತ್ತೆ, ಅಂದರೆ ಸ್ಮಾರ್ಟ್ನೆಸ್ ಅಂತಾರಲ್ಲ, ಸ್ಮಾರ್ಟ್ನೆಸ್ಸು, ಸ್ಮಾರ್ಟ್ ವರ್ಕ್ ಮತ್ತು ಹಾರ್ಡ್ ವರ್ಕ್ ಅನ್ನೋದು. ಇದು ಯಾವ ಮಟ್ಟಕ್ಕೆ ಅನ್ನೋದು ಈ ಪಟ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ 2028 ಚುನಾವಣೆಯಲ್ಲಿ ಇದ್ರ ರೂಪ ಗೊತ್ತಾಗುತ್ತೆ. ಯಾಕೆಂದರೆ ಹೊಸ ಮಿನಿಸ್ಟ್ರಿ ಈಗ ಸಹಜವಾಗಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಗೌರ್ಮೆಂಟಲ್ಲಿ. ಇಂಬ್ಯಾಲೆನ್ಸ್ ಕ್ರಿಯೇಟ್ ಆದಾಗ ಅಂದರೆ ಈಗ ಹೊಸ್ದಾಗಿ ಗೆದ್ದಿರೋರು 9 ಜನ ರೆಪ್ರೆಸೆಂಟ್ ಮಾಡಿದ್ದಾರೆ ಇವರು. ಅಂದರೆ ಹೊಸ ಫೇಸಿಗೆ ಸಚಿವಗಿರಿ ಕೊಟ್ಟಿರೋದು 9 ಜನಕ್ಕೆ. ಈ 9 ಜನಗಳು ಇನ್ನಿದ್ದವ್ರನ್ನ ಉಳಿಕೆ ನಾಯಕರನ್ನ ಈಗ ಹಾವೇರಿಲಿ ಹೋಗ್ತಾ ಹೋದ್ರೆ, ಹಾವೇರಿ ಗದಗನ ನಾವು ಕಂಡಂಗೆ ಯಾರು HK ಪಾಟೀಲ್ ರೆಪ್ರೆಸೆಂಟ್ ಮಾಡ್ಕೊಂಬರ್ತಾಯಿದ್ರು. HK ಪಾಟೀಲ್ ಹೊರತಾಗಿ ಈ ಸಾರಿ ಯಾರಿಗೆ ಕೊಟ್ಟಿದ್ದಾರೆ, ರುದ್ರಪ್ಪ ಲಮಾಣಿಗೆ ಕೊಟ್ಟಿದ್ದಾರೆ. ರುದ್ರಪ್ಪ ಲಮಾಣಿ ಅವರು HK ಪಾಟೀಲನ್ನು ಮತ್ತು ಅವರಿಂದ ಇನ್ನೂ ಉಳಿದ ನಾಯಕರನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೋದ್ರೆ ಯಾವುದು ದುರ್ಗಕ್ಕೆ ಬಂದಾಗಲೂ ಅಷ್ಟೇ, ರಘುಮೂರ್ತಿ ಈಸ್ ಹೊಸ ಫೇಸು. ಇಷ್ಟು ದಿನ ಯಾರು D ಸುಧಾಕರ್ ಇರ್ತಿದ್ರು. D ಸುಧಾಕರ್ ಹೊರತಾಗಿ ಈಗ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಇನ್ನಿದ್ದವರು? ಯಾರು ಗೋವಿಂದಪ್ಪ ಸೀನಿಯರ್ ಇದ್ದಾರೆ, ಮೊಳಕಾಲ್ಮೂರು MLA NY ಗೋಪಾಲಕೃಷ್ಣ ಅವರು ಸೀನಿಯರ್ ಇದ್ದಾರೆ. ಈ ಸೀನಿಯರ್ಗಳನ್ನೆಲ್ಲ ಹೆಂಗೆ ಜೂನಿಯರ್ ಮೇಂಟೈನ್ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಈ ಬ್ಯಾಲೆನ್ಸ್, ಈ ಕ್ಯಾಲ್ಕುಲೇಷನ್ ಏನಿದೆ, ಇದು ರಿಸಲ್ಟ್ ಗೊತ್ತಾಗೋದು ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಆಗಿರ್ಬೋದು, ಅಥವಾ ಮುಂಬರುವ ವಿಧಾನಸಭಾ ಚುನಾವಣೆ ಆಗಿರ್ಬೋದು. ಮತ್ತು ಕಾರ್ಯವೈಖರಿ, ಯಾವ ರೀತಿ ಕಾರ್ಯವೈಖರಿ
ಶಾರ್ಟ್ ಟೈಮ್ ಇದೆ. ಈಗ ಏನು ಜಾಸ್ತಿ ದಿನ ಇಲ್ಲ, 2.5 ವರ್ಷ ಏನಿಲ್ಲ, ಈಗ ಇನ್ನು 22 ತಿಂಗಳು ಅಷ್ಟೇ, 2 ವರ್ಷನೂ ಇಲ್ಲ, 2 ವರ್ಷಕ್ಕಿನ್ನೂ ಕಮ್ಮಿ ಆಗಿದೆ. ಹಾಗಾಗಿ ಇನ್ನು 22 ತಿಂಗಳಲ್ಲಿ ಇವರ ವರ್ಕ್ ಎಫಿಷಿಯನ್ಸಿ ಹೆಂಗಿರುತ್ತೆ ಮತ್ತು ಮುಂದಿನ ಕಾಸ್ಟ್ ಕಾಂಬಿನೇಷನ್ ಮುಂದಿನ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ವನಿತಾ. ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ.